ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ್ಯದ ಜನಕ್ಕೆ ಇವತ್ತು ಕೊಡ್ತಾ ಇರತಕ್ಕಂಥ ಕೊಡುಗೆಗಳು ಏನು ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬಹಳ ಮುಖ್ಯವಾದ ಘೋಷಣೆ ಅಂತಂದರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಯೋಜನೆಯನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಅಂದರೆ ವಿದ್ಯಾರ್ಥಿನಿಯರಿಗಿತ್ತು ಉಚಿತ ಬಸ್ ಪಾಸ್, ಅದನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಪ್ ಟು ಸೆಕೆಂಡ್ PU ಅಂತ ಇದ್ದಾರೆ, ನೋಡೋಣ ಏನು ಅಂತಂದ್ಬಿಟ್ಟು ಉಚಿತ ಬಸ್ ಪಾಸ್. ಸೊ ವಿದ್ಯಾರ್ಥಿನಿಯರಿಗಿದ್ದ ಆ ಯೋಜನೆ ಈಗ ವಿದ್ಯಾರ್ಥಿಗಳಿಗೂ, ಕಾಲೇಜು ಹೈಸ್ಕೂಲಿನ ಬಾಲಕರು ಮತ್ತು ಯುವಕರು, ಕಾಲೇಜಿನ ಯುವಕರು, ಅದು ಈಗ ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಬಹುತೇಕ ಆಗಬಹುದು ಇವತ್ತು ಈ ಘೋಷಣೆ. ಇದರಿಂದ ವಿದ್ಯಾರ್ಥಿಗಳಿಗೂ ಭಾರಿ ಅನುಕೂಲ ಆಗುತ್ತೆ. ಇನ್ನು ಬೆಂಗಳೂರಿನ ಜನತೆಗೆ ಬಂಪರ್ ಗಿಫ್ಟ್ ಅದು ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏನು ಅಂದರೆ ಮತ್ತೊಂದು ಭೂ ಗ್ಯಾರಂಟಿಯ ಘೋಷಣೆ ನಿರೀಕ್ಷೆಯಲ್ಲಿದೆ. ಮತ್ತೊಂದು ಭೂ ಗ್ಯಾರಂಟಿ. ಸೊ 3 ಅಂತಸ್ತಿನ ಮನೆಗಳಿಗೆ OCಯಿಂದ ವಿನಾಯಿತಿ, ಆಕ್ಯುಪೇಷನ್ ಸರ್ಟಿಫಿಕೇಟಿಂದ ವಿನಾಯಿತಿ ಕೊಡೋದು. 1200 ಚದುರ ಅಡಿ ಮೀರಿದ ಮನೆಗಳಿಗೆ OC ವಿನಾಯಿತಿ. 1200 ತನಕ ಇತ್ತು, ಈಗ 4000 ಚದುರ ಅಡಿವರೆಗಿನ ಮನೆಗಳಿಗೆ OCಯಿಂದ ವಿನಾಯಿತಿ ನೀಡುವಂತಹ ಘೋಷಣೆಯಾಗಬಹುದು. G+3 ಗ್ರೌಂಡ್ +3 ಫ್ಲೋರ್ಸ್ ಅಂತಾರಲ್ಲ, ನೆಲಮಹಡಿ ಸೇರಿ 3 ಅಂತಸ್ತು ಅದಾಗಬಹುದು ಅಂತ. ಇನ್ನು ಖಾಸಗಿ ಉದ್ಯೋಗಾಕಾಂಕ್ಷಿಗಳ ನೆರವಿಗೆ ಸಂಕಲ್ಪವನ್ನು ತೊಡಲಾಗಿದೆ ಅಂತಂದ್ಬಿಟ್ಟು ಅದೇನಂತಂದರೆ ಖಾಸಗಿ ಕ್ಷೇತ್ರಕ್ಕೂ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರಂತೆ. ಪ್ರೈವೇಟ್ ಜಾಬ್ಸನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಖಾಸಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಕಂಪನಿಗಳಿಗೆ ಸಂಪರ್ಕ ಸೇತು ಆಗೋ ರೀತಿಯಲ್ಲಿ ಯುವಕರಿಗೆ ಉದ್ಯೋಗ ಭದ್ರತೆಯ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಖಾಸಗಿ ವಲಯದಲ್ಲಿ ಉದ್ಯೋಗಗಳು ಹೆಚ್ಚೆಚ್ಚು ಸೃಷ್ಟಿಯಾಗುತ್ತೆ. ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆ ಘೋಷಣೆಯ ನಿರೀಕ್ಷೆ. ಇನ್ನು ಯುವಕರಲ್ಲಿ ಸೌಹಾರ್ದತೆ ಬಲವರ್ಧನೆಗೆ ಪಣ ತೊಡಲಾಗಿದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮಾಡ್ತಾರಂತೆ. ಭಾರತ್ ಜೋಡೋ ಯುವ ಸಂಘಗಳು ರಾಜ್ಯಾದ್ಯಂತ 10,000 ಯುವ ಸಂಘಗಳ ಆರಂಭವನ್ನು ಮಾಡ್ತಾರಂತೆ. ಪ್ರತಿ ಗ್ರಾಮ ಪಂಚಾಯಿತಿಗೊಂದು, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಭಾರತ್ ಜೋಡೋ ಯುವ ಕ್ಲಬ್ ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಭಾರತ ಜೋಡೋ ಯುವ ಕ್ಲಬ್ ಸ್ಥಾಪನೆಗೆ 1,000 ಕೋಟಿ ಹಣವನ್ನು ಮೀಸಲಿಡಲಾಗುತ್ತೆ. ಯುವಕರಲ್ಲಿ ಸೌಹಾರ್ದತೆಯ ಬಲವರ್ಧನೆಗೆ ಈ ಎಲ್ಲ ಕ್ರಮಗಳು ಅಂತ. ಹೀಗೆ 8ರಿಂದ 10 ಘೋಷಣೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಇವಾಗ ಸದ್ಯಕ್ಕಂತೂ ಇಷ್ಟು ಲೆಕ್ಕಾಚಾರಗಳಿದೆ. ಅದರಲ್ಲಿ ಯಾವ ಯಾವ ಅಂಶಗಳನ್ನು ಈಗ ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಸಭೆ ನಡೀತಾ ಇದೆ. ಚರ್ಚೆ ಮಾಡಿದ ನಂತರ ಪ್ರೆಸ್ ಮೀಟ್ ಇರುತ್ತೆ. ಅದು ಕೂಡ ಅವರು ಮುಖ್ಯಮಂತ್ರಿಯಾಗಿ ನಡೆಸುವ ಮೊದಲ ಸುದ್ದಿಗೋಷ್ಠಿ. ಅದರಲ್ಲಿ ಏನೇನು ಘೋಷಣೆಗಳಾಗುತ್ತವೆ ಅನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಯಾದ ಮೊದಲ ದಿನ ರಾಜ್ಯದ ಜನತೆಗೆ ಡಿ ಕೆ ಶಿವಕುಮಾರ್ ಕೊಟ್ಟ ಕೊಡುಗೆ ಏನು? ಸೊ ಅದು ರಾಜ್ಯದ ಜನತೆಗೆ ಗಿಫ್ಟ್. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್. ನಾನು ಆಗಲೇ ಹೇಳ್ತಾ ಇದ್ದೆ, ವಿದ್ಯಾರ್ಥಿನಿಯರಿಗಿದ್ದ ಸೌಲಭ್ಯ ವಿದ್ಯಾರ್ಥಿಗಳಿಗೂ ವಿಸ್ತರಣೆಯನ್ನು ಮಾಡೋಣ. ಶಾಲೆಯ ಬಾಲಕರು, ಕಾಲೇಜಿನ ಯುವಕರಿಗೆ ಫ್ರೀ ಬಸ್ ಪಾಸನ್ನು ಕೊಡೋಣ ಅಂತಕ್ಕಂಥ ಒಂದು ಘೋಷಣೆ ಬಹಳ ಇಂಪಾರ್ಟೆಂಟ್ ಮತ್ತು ಹೆಚ್ಚು ಉಪಯುಕ್ತವಾಗುವಂತಹ ತೀರ್ಮಾನ ಇದು. ವಿದ್ಯಾರ್ಥಿನಿಯರಿಗೆ ಮಾತ್ರ ಯಾಕೆ, ಹೆಂಗಿದ್ರು ಹೆಂಗಸರಿಗೂ ಕೂಡ ಫ್ರೀ ಬಸ್ ಇದೆ, ಪುರುಷರಿಗೇನೂ ಇಲ್ಲ ಅಂತಕ್ಕಂಥದ್ದು ಇತ್ತು, ಅದಕ್ಕಾಗಬಹುದು ಅಂತ. ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಡೋದು. ಅಂದರೆ BMTC ಬಸ್ನಲ್ಲಿ ಉಚಿತ ಬಸ್ ಪಾಸ್, KSRTC BMTC ಉಚಿತ ಬಸ್ ಪಾಸ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಆ ಘೋಷಣೆ ಆದರೆ ತುಂಬ ಉತ್ತಮ ಘೋಷಣೆ ಅದು. DKಶಿ ಮೊದಲ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸಂಪುಟ ಸಭೆ ಬಳಿಕ CM ಡಿ ಕೆ ಶಿವಕುಮಾರ್ ಇದರ ಘೋಷಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್, ಅದು ಬೆಂಗಳೂರಿನಲ್ಲಂತೂ ತುಂಬಾ ಉಪಯೋಗ ಆಗುತ್ತೆ. ದೂರದ ಕಾಲೇಜುಗಳಿಗೆ, ದೂರದ ಶಾಲೆಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟು ಪಾಸ್ ಖರೀದಿ ಮಾಡಬೇಕಾಗಿತ್ತು. ಹಾಗಾಗಿ ಅವ್ರಿಗೂ ಫ್ರೀ ಅಂದ್ಬಿಟ್ರೆ, ಈಗ ತಾನೇ ಕಾಲೇಜ್ ಹೆಂಗಿದ್ರು ಆರಂಭ ಆಗಿದೆ, ಈಗಷ್ಟೇ ಆರಂಭ ಆಗಿದೆ, ಇನ್ನೂ ಪಾಸ್ಗಳು ಮಾಡಿಸ್ಕೊಂಡಿಲ್ಲ ಅವರು ತುಂಬ ಜನ. ಈ ಘೋಷಣೆ ಆಯಿತು ಅಂದರೆ ಎಲ್ರಿಗೂ ಫ್ರೀ ಬಸ್ ಪಾಸ್ ಆಗ್ಬಿಡುತ್ತೆ. ಇನ್ನು ಮತ್ತೊಂದು ಭೂ ಗ್ಯಾರಂಟಿ ಬೆಂಗಳೂರಿನ ಜನತೆಗೆ 3 ಅಂತಸ್ತಿನ ಮನೆಗಳಿಗೆ OCಯಿಂದ ವಿನಾಯಿತಿ ಕೊಡಬಹುದು ಅಂತ, ಆಕ್ಯುಪೇಷನ್ ಸರ್ಟಿಫಿಕೇಟಿಂದ ವಿನಾಯಿತಿ.
1200 ಚದರ ಅಡಿ ಮೀರಿದ ಮನೆಗಳಿಗೂ OC ವಿನಾಯಿತಿ ಕೊಡ್ತಾರೆ ಅಂತ. 1200 ಅಡಿ ತನಕ ಇತ್ತು ಇವಾಗ. ಈಗ ಅದು 4000 ಚದರ ಅಡಿವರೆಗಿನ ಮನೆಗಳಿಗೆ OC ವಿನಾಯಿತಿ ಕಲ್ಪಿಸ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. G+3 ನೆಲಮಹಡಿ ಸೇರಿ 3 ಅಂತಸ್ತಿನ ಮನೆಗಳಿಗೆ ಅನ್ವಯ ಅದು. ಅಂದರೆ ಸ್ವಾಧೀನಾನುಭವ ಪ್ರಮಾಣ ಪತ್ರ ಅಂತಾರಲ್ಲ, ಅದನ್ನೇ OC ಅನ್ನೋದು. ಅದು ವಿನಾಯಿತಿ ಕೊಟ್ಟರೆ ಅವರಿಗೆ ಕರೆಂಟ್ ಸಪ್ಲೈ ಮತ್ತು ವಾಟರ್ ಸಪ್ಲೈ ಎಲ್ಲ ಆಗ್ಬಿಡುತ್ತೆ, ಅನುಕೂಲ. ಇದು ಮತ್ತೊಂದು ಭೂ ಗ್ಯಾರಂಟಿ ಘೋಷಣೆಯಾಗುವ ನಿರೀಕ್ಷೆ ಇದೆ ಅಂತಂದ್ಬಿಟ್ಟು ಈಗಾಗಲೇ ಅವರು ಬಿ ಖಾತಾ ಟು ಎ ಖಾತಾ ಎಲ್ಲ ಕೊಟ್ಟಿದ್ದಾರೆ ಈ ಹಿಂದೆನೇ. ಇದು ಕೂಡ ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ. ನೋಡೋಣ, ಪ್ರೆಸ್ ಮೀಟ್ ಆರಂಭ ಆದಾಗಲೇ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ, ಏನಾಯಿತು ಏನು ಎತ್ತ ಅನ್ನುವಂಥದ್ದೆಲ್ಲ ಗೊತ್ತಾಗಬೇಕು. 4000 ಚದರ ಅಡಿವರೆಗಿನ G+3 ಮನೆಗಳು, ಅಲ್ಲಿಗೆಲ್ಲ ಇದೆಲ್ಲ ಕೊಡಬಹುದು ಅಂತಕ್ಕಂಥದ್ದು, ಇವೆಲ್ಲ ನಿರೀಕ್ಷೆಗಳಿದೆ. ರೈತ ವಲಯವನ್ನು ಯಾವ ರೀತಿ ಟಚ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇದೆ. ರೈತರಿಗೇನಾದರೂ ಬಂಪರ್ ಘೋಷಣೆ ಆಗುತ್ತಾ? ಈಗ ಶೈಕ್ಷಣಿಕ ವಲಯದಲ್ಲಿ ಓಕೆ, ಫ್ರೀ ಬಸ್ ಪಾಸು ಕೂಡ ಇನ್ಕ್ಲೂಡ್ ಆಗಿಬಿಡುತ್ತೆ ಅದಕ್ಕೆ. ಬಟ್ ರೈತರಿಗೇನು ಅಂತಕ್ಕಂಥದ್ದು. ಆಮೇಲೆ ಈಗ ಉದ್ಯೋಗಾಕಾಂಕ್ಷಿಗಳು ಖಾಸಗಿ ಪ್ರೈವೇಟ್ ಜಾಬ್ಸ್ಗೆ ಹೋಗ್ತಕ್ಕಂಥವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರಂತೆ. ಸೊ ಹಾಗಾಗಿ ಅದೆಲ್ಲ ಲೆಕ್ಕಾಚಾರಗಳು ಕೂಡ ಇಂಪ್ಲಿಮೆಂಟ್ ಆಗಬೇಕು. ಸದ್ಯಕ್ಕಂತೂ ಸಂಪುಟ ಸಭೆ ನಡೀತಾ ಇದೆ ವಿಧಾನಸೌಧದಲ್ಲಿ.